ಬೀದರ ಜಿಲ್ಲೆಯ ಚಿಟ್ಗುಪ್ಪ ತಾಲ್ಲೂಕಿನ ಬೆಮಲ್ಖೇಡ ಸಣ್ಣ ಗ್ರಾಮ ಆದರೆ ದೊಡ್ಡ ಸಂಕಷ್ಟ. ಇಲ್ಲಿ ಜನರಿಗೆ ವರ್ಷಗಳಿಂದ ಎದುರಾಗುತ್ತಿರುವುದು ಒಂದೇ ಒಂದು ಸಮಸ್ಯೆ: ನೀರು. ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ಈಗಲೇ ನೀರಿಗಾಗಿ ಹೊರಡುವ ಜನರ ದಾರಿ ಶುರುವಾಗುತ್ತದೆ. ಒಣಗಿದ ಟ್ಯಾಪ್ ಮತ್ತು ನಿರೀಕ್ಷೆಯಿಂದ ಕಾಯುತ್ತಿರುವ ಕಣ್ಣುಗಳು ಮಾತ್ರ ಉಳಿದುಕೊಂಡಿವೆ. ನಮ್ಗ ಒಟ್ಟು ನೀರೇ ಇಲ್ಲ ಸರ್. ಅಲ್ಲಿ ಹಳ್ಳಕ್ ಬಿಡ್ಲತ್ತಾರ, ನೀವು ಕಾರ್ ಹೋಗಿ ನೋಡ್ಕೊಂಡ್ ಹೋಗ್ರಿ, ಬೇಗೂ ಆಗಲ್ಲ. ಅವ್ರಿ ಚಾಲವ, ನಮಗೊಂದು ಹನಿ ನೀರಿಲ್ಲ. ನಾವು ಟಾಕಿ ನೀರ್ ಕೊಂಡ್ರ ನಮ್ಗೆ ಬೇಮಾರಿ ಹೊಂಟದಿ. ಎಷ್ಟ್ ದಿನ ಐತ್ರಿ ನಿಮ್ ಕಡೆ ನೀರ್ ಬರಲ್ರಿ? 2 ವರ್ಷ ಆಯ್ತು ಸರ್, ಒಟ್ಟನೇ ಇಲ್ಲ. ಈಗ ಒಂದ್ಸಲ ಬಂದಿರ್ರಿ, ಬಂದ್ ಅವ್ರು ಚಾಲು ಮಾಡ್ದಾಗ ನೀರ್ ಮಾತ್ರ ಬಂದಿವ್ರಿ. ಅವ್ರು ವಾಲ್ ತಿರುವಿರು, ಅವ್ರು ಬಂದಾಗ ನಾವು ಚಾಲು ಮಾಡಿ ಕೊಡ್ತೇವೆ. ಅವ್ರ ಆ ಕಡೆ ವಾಲ್ ತಿರ್ಕೊಂಡ್ರ ಹನಿ ನೀರ್ ಬರಲ್ಲ ಸರ್. ಒಂದ್ ಕಾಳ್ ನೀರ್ ಬರಲ್ಲ ನಮ್ಗೆ. ನೀರಿನ ತಕ್ಲೀಫ್ ಅದ. ಖಾಲಿ ಕೂಡ್ಸ್ ಹೋಗ್ಯಾರ ನಳ. ನಳ ಕೂಡ್ಸ್ಯಾರ, ಹೆಸರಿಗೆ ಮಾತ್ರ ಕೂಡ್ಸ್ಯಾರ್ರಿ. ಈಗ ಅಧಿಕಾರಿಗಳು ಹೇಳ್ತಾರಲ್ಲ, ಹರೊಂದು ನಳಕ್ ನೀರ್ ಅವ ನಂಬಲ್ಲಿ ನೀರ್ ಮತ್ತೆ ಮುಂಜಾನೆ ಬಂದ್ ನೋಡನ್ರಿ. ಎಲ್ಲರಿಗೂ ನೀರ್ ಇದ್ರ ನಮ್ಗೆ ಇದ್ರ ನಾವ್ ಯಾಕೆ ಕೇಳ್ತೇವ್ ಸರ್? ನಮ್ಗೆ ಏನಾರು ಬೇಕಾಗ್ಯದ? ಬರಲ್ದಕ್ಕೆ ಏನ್ ಮಾಡ್ರಿ? ನೀರ್ ಬರಲ್ಲ. ಚರ್ಚಿನ ಬಲ್ಲಿನೂ ಇಲ್ಲಿ ಬರಲ್ದ ಕೊಲ್ಟ ಹಾಕಿ ಕೊಲಿಗೆ ಹೋಗಿ ತಂದ್ಕೊಂಡಿದೀವಿ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ಎಷ್ಟೈತ್ರಿ ಇಲ್ಲದಲ್ಲಿಗೆ? ಒಂದ್ ಕಿಲೋಮೀಟರ್ ಆಗ್ತದ. 1 ಕಿಲೋಮೀಟರ್ ದೂರ ಆಗ್ತದ. ಇಲ್ಲಿ ಎಲ್ಲ ಮನೆಗೆ ನೀರ್ ಬರಲ್ಲ. ಇಲ್ರಿ, ಇದಕ್ಕೆ ಬಿ ಸುಮ್ಮನೆ ಖಾಲಿ ತಾಡ್ತಾಡನೆ ಬಿಡ್ತಾರ. ಆ ಮನೆಗೆ ಕೊಟ್ಟಿಂದ ನಳ ಕೊಟ್ಟಾರ. ಆಯ್ತು, ಆ ಮನೆಗೆ ಬಿ ಕೊಟ್ಟಾರ, ಆಚಿ ಮನೆಗೆ ಬಿ ಕೊಟ್ಟಾರ. ಯಾಕ ಬಿ ಬರಲ್ಲ ನೀರು. ಆ ಮನೆಗೆ ಕೊಲ್ಲಿನೂ ಹಾಕ್ಯಾರ್ರಿ ಪೈಪು, ಆ ಮನೆಗೆ ಇಲ್ಲಿ ತನ ಹಾಕ್ಯಾರ. ಈಗ ನಮ್ಮ ಮನೆಗೆ ಹಾಕಿಲ್ಲ. ಇಲ್ಲಿಗೆ ಎಷ್ಟ್ ದಿನ ಹಾಕಂದ್ರ ಬಿ ಅವ್ರು ಹಾಕಿಲ್ಲ. ಏನು ಯಾಕೆ ಹಾಕಿಲ್ಲಮ್ಮ? ಮನಾರ ಪಂಚಾಯತ್ದಾಗ ಇರೋರಿಗೆ ಬಿ ಹೇಳಿದೇವ್ರಿ ಬಂದಾಗಮ್ಮ. ಬಂದ್ರ ಬಿ ಹೋರಿ ಹಾಕ್ತೇವ ಅವ್ರು ಹಾಕಿ ಇಲ್ಲಿ. ಮತ್ತಿನ್ನ ಏನ್ ಮಾಡಾರಿ ನನ್ನ ಕಾಸು ನಾವ್ರಿ. ಗ್ರಾಮ ಪಂಚಾಯಿತಿಗೆ, ಪಿಡಿಒಗೆ, ಇಲಾಖೆಯವರಿಗೆ ಗ್ರಾಮಸ್ಥರು ತಮ್ಮ ನೋವನ್ನು ಅನೇಕ ಬಾರಿ ಹೇಳಿದ್ದಾರೆ. ಗ್ರಾಮಸ್ಥರು ಮನವಿ ಮಾಡುತ್ತಿರುವುದು ಸರಳ: ಕುಡಿಯುವ ನೀರು. ಅಧಿಕಾರಿಗಳು ಇನ್ನೂ ಸಮಯ ಕಳೆಯದೆ ತಕ್ಷಣ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದು ಜನರ ಹಕ್ಕು. ವರ್ಷಗಳಿಂದ ಪರಿಹಾರಕ್ಕಾಗಿ ಕಾದ ಜನರು. ತುರ್ತು ಕ್ರಮ ಬೇಕಿದೆ. ಜನರ ಜೀವ ಜಲವಿಲ್ಲದೆ ಸ್ಥಗಿತ. ನೀರ್ ಹೊಂಟಿಲ್ಲ, ಬರಲ್ಲ. ಒಟ್ಟು ನೀರೇ ಬರಲು. ನೀರೇ ಇಲ್ಲದ ನೋಡಿದ್ವಿ. ನೀರೇ ಅವ್ರ ಎಂದಾರ ಒಂದಿನ ಚೆಕ್ ಮಾಡಕ್ ಬರ್ತಾರ್ರಿ. ಆಗೋತ್ತೆ ಒಂದ್ ಕೊಡ ಬರ್ತಾವ, ಆಯ್ತು ಮಾತ ಮುಗಿದ್ವಿ. ಮತ್ ನೀವು ಯಾರಿಗೆ ಪಿಡಿಒ ಕೇಳಿಲ್ರಿ? ಆಕೋ ಕೇಳಿದ್ರೆ ಅದು ಕೊಯ್ದು ಹಾಕ್ರಿ, ನೀರ್ ಬರ್ತಾವಂತಾರ್ರಿ. ಅದೇ ಸಟ್ಟ ಸರ್ವ ಮಂದಿ ಕೊಯ್ದಾರ ನೋಡ್ರಿ. ಅಲ್ಲಿ ಕೊಯ್ದ್ರಿ ಬಿ ಬರ್ತಾವಲ್ಲ ಅಂತ ಹೇಳಿ ನಾವು ಕೊಯ್ದಿರ್ರಿ ಸರ್. ಅದು ಪೈಪ್ ಕೊಯ್ರಿ ನೀರ್ ಬರ್ತಾವ ಕೆಳಗ. ಇದು ಹೈಟ್ ಆಗ್ಯದ, ಅದಕ್ಕೆ ಹೈಟ್ ಆಗಿನ ಕಡೆಯಿಂದ ಬರ ಹೊಂಟವ. ಪೈಪ್ ಕೊಯ್ದ್ರೆ ಕೆಳಗ ನೀರ್ ಬರ್ತಾವ ಅಂತ ಹೇಳ್ತಾರ ಅವ್ರು ಹೇಳ್ತಾರ್ರಿ. ಈಗ ಅವರೇ ಅಧಿಕಾರಿಗಳು ಹೇಳ್ತಾರ. ತುಂಬಾ ಎಲ್ಲ ಕೊಯ್ದಾರ ನೋಡ್ರಿ ಸರ್. ಅಲ್ಲಿ ಕೊಯ್ದಿನ ಪೈಪ್ ಈಗ ಇಲ್ಲ, ಏನಿಲ್ಲ. ಸರ್ಕಾರ ನಿಯಮ ಹರ್ ಘರ್ ನೀರು, ಹರ್ ಘರ್ ಜಲ್ ಅಂತ ಹೇಳದ. ಆದ್ರೆ ಇವ್ರು ಖಾಲಿ ಪೈಪ್ಲೈನ್ ಮಾಡ್ಕೊಂಡು ಅದ್ರ ರೊಕ್ಕ ಲೂಟಿ ಹೊಡ್ತಕ್ಕಂಥ, ರೊಕ್ಕ ನುಂಗಿ ನೀರು ಕೊಡ್ತಕ್ಕಂಥ ಕೆಲಸ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡ್ಲತ್ತಾರ. JJMದು ಗುತ್ತೇದಾರಗಳು ಮಾಡ್ಲತ್ತಾರ. AW ಸಾಬಿಲು ಇದ್ರಾಗ ಶಾಮೀಲಾರ. ಮತ್ತು JE ಅವರು, ಗುತ್ತೇದಾರ ಅವರು, ಮೂವರು ಶಾಮೀಲಾಗಿ ಇದು ಬಡವರ ಹಣ ಲೂಟಿ ಮಾಡ್ತಾರೆ ನೀರಿನ ಹೆಸರು ಮೇಲೆ. ಮನೆ ಇರ್ದು ಕೆಲವು ಮನೆಗಳಿಗೆ ಮಾತ್ರ ನೀರು ಬರ್ತಾವ ಅಂತ ಹೇಳ್ತಿದಾರೆ. ಆದ್ರೆ ಮ್ಯಾಕ್ಸಿಮಮ್ ಆಗಿ ಈಗ ಇದು SCಗಲ್ಲಿ ಅದ, ಇದು ಟ್ಯಾಂಕ್ ಅದ, ಇದು ಪಂಚಾಯತ್ ಟ್ಯಾಂಕ್ ಅದ, ಇದಕ್ಕೆ ನೀರು ಬರ್ತಾವ. ಆದ್ರೆ JJM ಕಾಮಗಾರಿ ಆಗಿರ್ತಕ್ಕಂಥ ಯಾವುದೇ ನಳಕ ನೀರು ಬರಲ್ಲ ಅಂತ ಇವರು ಹೇಳ್ತಾ ಇದಾರ. ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. PDO ಅವರು ಮಾತ್ರ ಏನ್ ಮಾಡ್ಲತ್ತಾರೋ ಗೊತ್ತಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಏನು ಗುತ್ತೇದಾರ ಇವರು JJM ವರ್ಕ್ ಹ್ಯಾಂಡ್ ಓವರ್ ಮಾಡ್ಬೇಕು ಪಂಚಾಯತ್ ಅಂತೇಳಿ ಏನು ಕುತಂತ್ರ ನಡೆಸ್ತಾ ಇದಾರ. ಇದ್ರ ಬಗ್ಗೆ ಈಗ ನಮಗೆ ಕೆಲವು ವಿಷಯಗಳು ಕೂಡ ಗೊತ್ತಾಗಿದ್ದೆವು. ಇಲ್ಲಿ ಕುತಂತ್ರ ಗುತ್ತೇದಾರ ಕೆಲವು ಷಡ್ಯಂತ್ರಗಳು ಮಾಡಿ ಹೇಗಾದ್ರೂ ಮಾಡಿ JJM ವರ್ಕನ್ನು ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ಬೇಕಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಅವರಿಗೆ ಒಂದು ಒತ್ತಡ ಹಾಕ್ತಾ ಇದ್ದೀನಿ. ನೀರು ಬರಬೇಕು. ಒಂದು ವೇಳೆ ಅರ್ಧಕ್ಕೆ ಹಾಗೆ ಬಿಟ್ಟು ಇವರು ಪಂಚಾಯತ್ JJM ವರ್ಕ್ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಅವರಿಗೆ ಬಿಲ್ಗಳನ್ನು ಮಂಜೂರು ಮಾಡಿದ್ರು ಅಂತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗಿರ್ತಾರೆ ಅಂತೇಳಿ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹುಮ್ನಾಬಾದ್ ಚಿಟ್ಗುಪ್ಪ ತಾಲೂಕಿನ ಬೇಮಲ್ಖೇಡ ಗ್ರಾಮದಲ್ಲಿ ಏನು JJM ವರ್ಕ್ ಜಲ ಜೀವನ್ ಮಿಷನ್ ಅಂತಕ್ಕಂಥದ್ದು ಏನು ಯೋಜನೆ ಇದೆ. ಆ ಯೋಜನೆಯಡಿ ಬೇಮಲ್ಖೇಡ ಗ್ರಾಮದಲ್ಲಿ ಸುಮಾರು 3 ವರ್ಷಗಳಿಂದ JJM ಕಾಮಗಾರಿ ನಡೀತಾ ಇದೆ. ಆದರೆ ಇಲ್ಲಿವರೆಗೆ ಕಾಮಗಾರಿ ಪೂರ್ಣಗೊಂಡಿರುವುದಿಲ್ಲ.
ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದಾಗ ನಾವು ಅದರ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಬೆಮಲ್ಖೇಡ PDO ಅವರಿಗೆ, ಆಮೇಲೆ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಾಹಕ ಅಭಿಯಂತರರು, ಯಾರಿಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹುಮ್ನಾಬಾದ್, ಇವರಿಗೂ ಕೂಡ ಮನವಿಯನ್ನು ಸಲ್ಲಿಸುತ್ತಾ JGM ಕಾಮಗಾರಿಯಲ್ಲಿ ಏನು ಬೆಮಲ್ಖೇಡ ಗ್ರಾಮದಲ್ಲಿ ನಡೀತಾ ಇದೆ ಅದು ಗ್ರಾಮ ಪಂಚಾಯತ್ನಲ್ಲಿ ಅದು ಸಂಪೂರ್ಣವಾಗಿ ಅವ್ಯವಹಾರದಿಂದ ಕೂಡಿದೆ ಮತ್ತು ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾ ಇದ್ದಾರೆ. ಟೆಂಡರ್ ನಿಯಮಗಳನ್ನು ಉಲ್ಲಂಘಿಸಿ ಟೆಂಡರ್ ನಿಯಮ ಮೀರಿದ್ರೂ ಕೂಡ, ಟೆಂಡರ್ ಅವಧಿ ಮೀರಿದ್ರೂ ಕೂಡ ಇನ್ನೂ ಕೂಡ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಅಂಥೇಳಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಯಾಕಂದರೆ ಇವರು ನಿಷ್ಕಾಳಜಿತನ AW ಅವ್ರದ್ದು ಮತ್ತು ಗುತ್ತೇದಾರ್ ಅವ್ರದ್ದು ಮತ್ತು JE ಅವ್ರದ್ದು ಸಂಪೂರ್ಣವಾದಂಥ ನಿಷ್ಕಾಳಜಿತನದಿಂದ ಗ್ರಾಮಸ್ಥರು ನೀರಿನ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ನಾವು ಊರಲ್ಲಿ ನಾವು ಅಡ್ಡಾಡಿ ನೋಡಿದಾಗ, ಊರಿಗೆ ಭೇಟಿ ಕೊಟ್ಟು ಊರಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ನಳಗಳನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಸುಮಾರು ದಲಿತರ ಓಣಿಗಳಲ್ಲಿ, ಆಮೇಲೆ ಕ್ರಿಶ್ಚಿಯನ್ ಓಣಿಗಳಲ್ಲಿ ಸಂಪೂರ್ಣವಾಗಿ ಸುಮಾರು ಮನೆಗಳಿಗೆ ನೀರು ಬರ್ತಾಯಿಲ್ಲ, ನಳಗಳಿಗೆ ನೀರೇ ಇಲ್ಲ. ಅಲ್ಲಿ ಜನರನ್ನು ಮಾತಾಡಿಸಿದಾಗ 2 ವರ್ಷದಿಂದ ನೀರು ಬರ್ತಾ ಇಲ್ಲರಿ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಆಗ್ತಾ ಇದೆ, ನಮಗೆ ನೀರೇ ಬರ್ತಾಯಿಲ್ಲ, ಬರೀ ಪೈಪ್ ಕೂಡ್ಸಿ ಹೋಗ್ಯಾರ ಅಷ್ಟೇ, ಮತ್ತು ಕಟ್ಟಿ ಎಲ್ಲ ಒಡೆದು ಹೋಗ್ಯಾವ, ಮತ್ತು ವೈರೆಲ್ಲ ಕೊಯ್ದು ಹಾಕ್ಯಾರ. ಆದರೆ ಅಧಿಕಾರಿಗಳು ಯಾರೇ ಈ ಕಡೆ ಗಮನ ಹರಿಸ್ತಿಲ್ಲ, ಬರ್ತಿಲ್ಲ, ಮತ್ತು ನಮಗೆ ನೀರಿನ ವ್ಯವಸ್ಥೆ ಸೌಲಭ್ಯ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಕ್ಕಂತ ಅಲ್ಲಿ ಗ್ರಾಮಸ್ಥರ ದೂರು ಕೂಡ ಇದೆ. ಬಂಧುಗಳೇ, ಈ ಪತ್ರಿಕಾ ಹೇಳಿಕೆ ಮೂಲಕ ನಾನು ಚಂದ್ರಕಾಂತ್ R. ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು, ಬೀದರಿಂದ ಸರ್ಕಾರದ ಒಂದು ಗಮನಕ್ಕೆ ತರ್ತಾ ಇದ್ದೀನಿ. ಸುಮಾರು ಕೋಟಿಗಟ್ಟಲೆ ಹಣ, ಸುಮಾರು 3 ಕೋಟಿ ಮೇಲ್ಪಟ್ಟು 3 ಕೋಟಿ 4 ಕೋಟಿ ಏನು ಟೆಂಡರ್ ಇದೆ, ಇದು ಕೋಟಿಗಟ್ಟಲೆ ಹಣ ಸರ್ಕಾರದ ಗ್ರಾಮೀಣ ಪ್ರದೇಶದ ಜನರಿಗೆ ನೀರಿನ ಅನುಕೂಲ ಆಗಲಿ, ಮನೆಗೆ ನೀರು ಸಿಗಲಿ, ಎಲ್ಲರಿಗೂ ಕುಡಿಯಲಿಕ್ಕೆ ಮತ್ತು ಬಳಸಲಿಕ್ಕೆ ನೀರು ಸಕಾಲದಲ್ಲಿ ದೊರಕಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ರೂ ಕೂಡ ಈ ಮಧ್ಯದಲ್ಲಿ ಏನಿರ್ತಾರ ಅದ್ರ ಜೊತೆಗೆ ಗುತ್ತೇದಾರರು ಮತ್ತು ಅವ್ರ ಜೊತೆ ಏನು AW ಅವರು ಇದ್ದಾರೆ, ಹುಮ್ನಾಬಾದ್ ಅವರು, ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಇವರು, ಆಮೇಲೆ JE ಇವರು ಮೂವರು ಶಾಮೀಲಾಗಿ ಕಾಮಗಾರಿಯಲ್ಲಿ ಅವ್ಯವಹಾರ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾ ಇದ್ದಾರೆ. ಈ AW ಅವರಿಗೆ ನಾವು ಸಂಪರ್ಕ ಮಾಡಿದ್ದೀವಿ. ಸರ್, ಈ ಬಗ್ಗೆ ಕಂಪ್ಲೇಂಟ್ ಇದೆ, ಈ ಬಗ್ಗೆ ಮತ್ತು ಹೀಗೆ ಯಾಕೆ ಮಾಡಿದ್ರಿ ಅಂದಾಗ, ನೀವು ಹೋಗಿ ನೋಡಿಲ್ಲ, ನಾವು ಎಲ್ಲ ಟೆಂಡರ್ ನಿಯಮದ ಪ್ರಕಾರ, ಸರ್ಕಾರದ ನಿಯಮ ಏನು ಹೇಳ್ತದೆ, ಟೆಂಡರ್ ನಿಯಮ ಏನು ಹೇಳ್ತದೆ, ಆ ಟೆಂಡರ್ ನಿಯಮದ ಪ್ರಕಾರನೇ ನಾವು ಊರಲ್ಲಿ ಕೆಲಸಗಳು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು SKM ತಂಡದಿಂದ ಏನು ಕಾಮಗಾರಿ ಪರಿಶೀಲನೆಯನ್ನು ಮಾಡಲಿಕ್ಕೆ ತಂಡ ಬಂದಿತ್ತು, ಆ ತಂಡ ವರದಿ ಕೂಡ ಕೊಟ್ಟಿದೆ, ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಅವರು. ಆ ವರದಿ ಕೂಡ ಮುಖ್ಯ ಕಾರ್ಯನಿರ್ವಾಹಕ ಇಂಜಿನಿಯರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಬೀದರ್ ಇವರಿಗೆ ಸಲ್ಲಿಸಿದ್ದೇನೆ ಅಂತ ಕೂಡ ಹೇಳ್ತಾರೆ. ನೀವು ಅವ್ರ ಬಳಿ ಹೋಗಿ ಆ ಕಾಪಿ ತಗೋರಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಸರ್ಕಾರ ನಿಯಮದ ಪ್ರಕಾರನೇ, ನಾವು ಟೆಂಡರ್ ಪ್ರಕಾರನೇ ಕಾಮಗಾರಿ ಪೂರ್ಣ ಆಗ್ಯದ, ನಿಮ್ಗೆ ಯಾರೋ ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅಂಥೇಳಿ ನಮಗೆ ಅವರು AW ಅವರು ಹೇಳ್ತಾರೆ. ಆಮೇಲೆ ನಾವು ಊರಿಗೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಅಲ್ಲಿ ಟೆಂಡರ್ ನಿಯಮದ ಪ್ರಕಾರ ಮೊದಲನೇ ಒಂದೇ ಒಂದು ಮಾತು, ಟೆಂಡರು ಇರೋದೇ 2 ತಿಂಗಳು 3 ತಿಂಗಳು 6 ತಿಂಗಳು. ಟೆಂಡರ್ ಅವಧಿ ಮುಗಿದ ನಂತರ ಇಷ್ಟು ವರ್ಷ ನೀವು ಹ್ಯಾಂಗೆ ಕೆಲಸ ಮಾಡ್ತಿದ್ರಿ ಅಂಥೇಳಿ ನಾವು ಅವ್ರಿಗೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ, AW ಸಂಪರ್ಕ ಮಾಡಿದಾಗ, ಇಲ್ಲರಿ ಅವ್ರಿಗೆ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತಾ ಇದ್ದಾರೆ, ಎಕ್ಸ್ಟೆನ್ಷನ್ ಲೆಟರ್ ಕೊಟ್ಟರೆ ಅವ್ರಿಗೆ ಪೆನಲ್ಟಿ ಹಾಕಿದ್ದೀನಿ, ಪೆನಲ್ಟಿ ತೊಗೊಂಡಿದ್ದೀವಿ ಅವ್ರ ಹತ್ರ, ಅವರು ಮಾಡ್ತಾ ಇದ್ದಾರೆ. ಪೆನಲ್ಟಿ ಎಷ್ಟು ವರ್ಷ ಕೊಡ್ತೀರಿ ನೀವು? 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಹಿಂಗೆ ಇರ್ತದೆ, ಸರ್ಕಾರ ನಿಯಮ ಇರೋದಿಲ್ಲ. ಒಂದು ಕಾಮಗಾರಿ ಟೆಂಡರ್ ಮುಗಿದ್ರೂ ಕೂಡ ಅವ್ರಿಗೆ ಮೋಸ್ಟ್ಲಿ ಸುಮಾರು 15 ದಿನಗಳಾಗಲಿ 1 ತಿಂಗಳಾಗಲಿ ಕೊಡ್ಬೋದು. ಆದರೆ 2 ವರ್ಷ 3 ವರ್ಷ ಕಳೆದ್ರೂ ಕೂಡ ಇವರು ಅವ್ರ ಹತ್ರ ಗುತ್ತೇದಾರ ಹತ್ರ ದುಡ್ಡು ತಗೊಂಡು ಅವರಿಗೆ ಅಪೂರ್ಣವಾದಂಥ ಕಾಮಗಾರಿ ಮತ್ತು ಕಳಪೆ ಮಟ್ಟದ ಕಾಮಗಾರಿ ಮಾಡಲಿಕ್ಕೆ ಇವರೇ ಅವಕಾಶ ಮಾಡ್ಲತ್ತಾರ. ಅವ್ರ ಜೊತೆ ಇವರು ಕೂಡ ಇಂಜಿನಿಯರ್ ಕೂಡ ಮತ್ತು AW ಕೂಡ ಭಾಗಿಯಾಗಿದ್ದಾರೆ ಅಂಥೇಳಿ ನನ್ನ ಒಂದು ದೂರಿದೆ.
ಬಂಧುಗಳೇ, ಈಗ ಗ್ರಾಮಸ್ಥರು ಅವರು ಏನೇನು ಹೇಳಿದ್ದಾರೆ, ಅವರ ಅನಿಸಿಕೆಗಳು ಏನಿದೆ ನಮ್ಮಲ್ಲಿ ಸಾಕ್ಷ್ಯ ಚಿತ್ರಗಳು ಮತ್ತು ವಿಡಿಯೋಗ್ರಾಫಿಗಳು, ನಾವು ಸಾಕ್ಷ್ಯ ಚಿತ್ರಗಳ ಜೊತೆಗೆ ಮತ್ತು ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಇವರಿಗೂ ಕೂಡ ನಾವು ಕಂಪ್ಲೇಂಟನ್ನು ಮಾಡಿದ್ದೀವಿ. ಇವ್ರಿಗೆ ತೋರಿಸಿದ್ದೀವಿ. ನಾವು ಗ್ರಾಮೀಣ ಊರಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಸತ್ಯ ಸಂಗತಿಗಳನ್ನು ಏನಿದೆ ಫೋಟೋ ಜೊತೆಗೆ ನೋಡಿ ಸರ್, ಇವರು ಈ ಥರ ನಮ್ಗೆ AW ಅವರು ಸುಳ್ಳು ಹೇಳ್ತಾ ಇದ್ದಾರೆ, ವರದಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ವರದಿಯಲ್ಲಿ SDM ತಂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಮ ವರ್ಕ್ ಅಂತೇಳಿ ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ತಂಡಕ್ಕೆ ಇವರು ಇಲ್ಲಿವರೆಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲಿವರೆಗೆ ಅಲ್ಲಿ ಹೋಗೇ ಇಲ್ಲ, ಊರಿಗೆ ಹೋಗಿಲ್ಲ. ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಊರಿಗೆ ಹೋಗಿಲ್ಲ. ಅವರಿಗೆ ನೀವು ಹೋಗಿರಿ ಅಂದರೆ ಊರಿಗೆ ಅಂದ್ರೆ ನಾನು ಹೋಗಿಲ್ಲ ಅಂತಾರೆ. ಮತ್ತು ಶಾಖಾಧಿಕಾರಿಗಳು ಹೋಗಿರ ಅಂತ ಹೇಳ್ತಾರೆ. ಒಂದ್ಸರಿ ನಾನು ಹೋಗಿದ್ದೀನಿ ಊರಿಗೆ ಅಂತಾರೆ. ಅಲ್ಲಿ ವಿಚಾರಣೆ ಮಾಡಿದಾಗ ಇವರು ಊರಿಗೆ ಹೋಗಿಲ್ಲ. ಈ ಥರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವರಿಗೂ ಕೂಡ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡಿ, ಈಗ ಕಾರ್ಯನಿರ್ವಾಹಕ ಅಭಿಯಂತರರು ಬೀದರ್ ಇವರು ನಮಗೆ ಒಂದು ಹಿಂಬರ ಕೊಡ್ತಾರೆ. ಏನಪ್ಪ ಅಂತಂದರೆ, ರಾಜ್ಯದ ಗುಣಮಟ್ಟ ಸಮಾಲೋಚಕರು SDM ತಂಡದವರು ಸದರಿ ಗ್ರಾಮದ JGM ಕಾಮಗಾರಿ ಪರಿಶೀಲಿಸಿ ಸದರಿ ಕಾಮಗಾರಿಯು ಸ್ಯಾಟಿಸ್ಫ್ಯಾಕ್ಟರಿ ತೃಪ್ತಿದಾಯಕವಾಗಿರುತ್ತದೆ ಎಂದು ಶ್ರೇಣಿ ನೀಡಿರುತ್ತಾರೆ ಅಂತ ಹೇಳ್ತಾರೆ. ಇದು AW ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕೊಟ್ಟಿರ್ತಾರೆ. ಇದು ಸುಳ್ಳು ವರದಿನೇ ಇದೆ. ಮತ್ತು ಇನ್ನೊಂದು ಅವರು ಎಕ್ಸ್ಟೆನ್ಷನ್ ವರ್ಕ್ ಲೆಟರ್ ಕೊಟ್ಟಿದ್ದಾರೆ, ಅವ್ರಿಗೆ ಪೆನಲ್ಟಿ ಹಾಕಿದ್ದೀವಿ ಅಂತ ಹೇಳ್ತಾರೆ. ಈಗ ನಾವು PDO ಅವ್ರಿಗೆ ಸಂಪರ್ಕ ಮಾಡಿದಾಗ PDO ಅವ್ರ ಹತ್ರ ಪಂಚಾಯತ್ನಾಗ ಇರಬೇಕು. ಅದು ಇವರು PDO ಅವ್ರ ಅನುಮತಿನೇ ತಗೊಂಡೇ ಇವರು ವರ್ಕ್ ಎಕ್ಸ್ಟೆನ್ಷನ್ ಕೊಡಬೇಕಾಗ್ತದೆ. ಅದು ವರ್ಕ್ ಎಕ್ಸ್ಟೆನ್ಷನ್ ಅವಧಿಗೆ ಇವ್ರಿಗೆ ಪರ್ಮಿಷನ್ ಕೊಟ್ಟರೆ ಅದು ಲೆಟ್ರ್ PDO ಅವ್ರಿಗೆ ಕೊಡಬೇಕು. PDO ಅವ್ರಿಗೆ ನಾವು ಸಂಪರ್ಕ ಮಾಡಿದಾಗ ಅವರು ಯಾವುದೇ ಲೆಟ್ರ್ ಕೊಟ್ಟಿಲ್ಲ ವರ್ಷಕ್ಕೆ ಎಕ್ಸ್ಟೆನ್ಷನ್ ಸರಿಯಾಕ ಇದು ಇಲ್ಲ ಸರ್ ನಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ. ಈಗ ಈ ಥರ ಇದ್ದಾಗ ಎಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮತ್ತು ಈ ಗುತ್ತೇದಾರ ಏನು ಮಾಡಿದ್ದಾರೆ, ಇನ್ನೊಂದು ನಮ್ಮ ಗಮನಕ್ಕೆ ಏನು ಬಂದಿದೆ, ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಲ್ಲಿ ಹೋಗಿ ಮುಂಬರತಕ್ಕಂಥ ಮೇಲಾಧಿಕಾರಿಗಳು ಅದ್ರ ಬಗ್ಗೆ ಪರಿಶೀಲನೆ ಆಗಬೇಕು. ಅಲ್ಲಿರ್ತಕ್ಕಂಥ ಮೆಂಬರ್ಗಳಿಗೆ ಈ ಗುತ್ತೇದಾರರು ದುಡ್ಡು ಕೊಟ್ಟಿದ್ದಾರೆ, ಲಂಚ ಕೊಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಲಂಚ ಕೊಟ್ಟರೆ ಅವರು ಕಳಪೆ ಕಾಮಗಾರಿ ಯಾವ ಥರ ಆದರೂ ಕಾಮಗಾರಿ ಮಾಡಿದ್ರು ಕೂಡ ಅವರು ಕೇಳೋದಿಲ್ಲ ಅನ್ನೋದು. ಹೇಗಾದರೂ ಮಾಡಿ ಕೆಲವೊಂದು ಕಡೆ ಸ್ವಲ್ಪ ಕಾಮಗಾರಿ ಮಾಡಿದ ಹಾಗೆ ತೋರಿಸಿ ಅವುಗಳ ಫೋಟೋ ಮಾಡಿ ಪಂಚಾಯತ್ ಆ ಕಾಮಗಾರಿಯನ್ನು ಪಂಚಾಯತ್ ಹ್ಯಾಂಡ್ ಓವರ್ ಮಾಡಬೇಕು ಅಂತಕ್ಕಂಥ ಒಂದು ಕುತಂತ್ರ ಈ ಗುತ್ತೇದಾರ ಮತ್ತು ಇಂಜಿನಿಯರ್ AW ಅವರು ಮಾಡಿದ್ದಾರೆ. ಇದರಲ್ಲಿ ಇವರು ಮೂವರು ಕಂಪ್ಲೀಟಾಗಿ ಶಾಮೀಲಿದ್ದಾರೆ. ಇಲ್ಲಿ ನೋಡ್ರಿ, ಈಗ AW ಅವ್ರು ಹೇಳ್ತಾರೆ ಕೆಲಸ ಕಂಪ್ಲೀಟ್ ಆಗಿದೆ ಮತ್ತು ಕ್ವಾಲಿಟಿ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಳಗಳು ಇದಾವೆ ಪೂರಾ. ಇದು ನಳ ನೋಡ್ರಿ, ಇದು ಯಾವ ರೀತಿ ಕೆಲಸ ಆಗಿದೆ ಅಂಥೇಳಿ. ಇದು ಕಟ್ಟಿ ಇಲ್ಲ, ಟ್ಯಾಬ್ ಇಲ್ಲ, ಅದಕ್ಕೆ ಬಂದ್ ಚಾಲೂ ಮಾಡ್ತಕ್ಕಂಥದ್ದು ಒಂದು ಬಟನ್ ಕೂಡ ಇರ್ತದೆ, ಅದೂ ಇಲ್ಲ. ಇಲ್ಲಿ ನೋಡಿ, ಸರ್ಕಾರದ ನಿಯಮ ಏನು ಹೇಳ್ತದ, ಕನಿಷ್ಠ ಮಟ್ಟದಲ್ಲಿ 3 ರಿಂದ 2 ಫೀಟರು ಕೆರಬೇಕು. ಕೆದರಿ ಎಷ್ಟೇ ದೂರ ಇದ್ರೂ ಕೂಡ ಅಲ್ಲಿವರೆಗೆ ಅವರು ಕೆದರ್ಕೊಂಡು ಹೋಗಬೇಕು. ಇಲ್ಲಿ ನೋಡಿದು 1 ಫೀಟ್ ಕೂಡ ಕೆದರಿಲ್ಲ, 6 ಇಂಚ್ ಕೆದರಿದ್ದು. 6 ಇಂಚ್ ಕೆದರಿ ಅದರಲ್ಲೇ ಪೈಪ್ ಹಾಕ್ತಕ್ಕಂಥ ಇದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮನೆಯಿಂದ ಫೋಟೋ. ಇದು ಆ್ಯಕ್ಚುಲಿ 3 ತಿಂಗಳದಾಗ ಮುಗಿಸ್ಬೇಕಿತ್ತು ಕೆಲಸ. 3 ವರ್ಷ ಆದರೂ ಇನ್ನೂ ಮುಗ್ತಾ ಇಲ್ಲ. ಅಧಿಕಾರಿಗಳು ಲಂಚ ತಗೊಂಡು ಇವರು ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಇವರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಭ್ರಷ್ಟಾಚಾರದಾಗಲ್ಲಿ ಅಂತೇಳಿ ಈ ಫೋಟೋಗಳು ನೋಡಿದಾಗೆ ಗೊತ್ತಾಗ್ತದೆ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಸಾಬೀತಾಗ್ತದೆ. ಇದೇ ನೋಡಿ, ಇಲ್ಲಿ ನಳ ಕುಡಿಸಿದ್ದಾರೆ, ಆದರೆ ನೀರು ಬರ್ತಾ ಇಲ್ಲ, ಕಟ್ಟೆ ಇಲ್ಲ. ಇದು ಎಷ್ಟನೇ ನಳ ಇದೆ? ಎಷ್ಟು 100 ನಳಗಳನ್ನು ಆ ಗ್ರಾಮದಲ್ಲಿ ಹಾಕಿದ್ದಾರೆ ಇವರು. 1000 ಹಾಕಿದಾರ, 2000 ಹಾಕಿದಾರ, 500 ಹಾಕಿದಾರ. ಇದು ಎಷ್ಟನೇ ನಳ ಇದೆ ಇದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇನ್ನೂ ಕೆಲಸ ಪ್ರಾರಂಭ ಆಗ್ತಾ ಇದೆ, ಅಪೂರ್ಣ ಕಾಮಗಾರಿ ಇನ್ನೂ ಮಾಡ್ತಾ ಇದ್ದಾರೆ. ಈ ಥರ ಇಲ್ಲಿ ನೋಡಿ, ಇನ್ನೂ ಮಾಡ್ತಾ ಇದ್ದಾರೆ. ಇಲ್ಲಿ ವೈರ್ ಕಟ್ಟಾಗಿದೆ, ಊರು ತುಂಬ ಇಂಥವು ಸುಮಾರು ನಳಗಳಿದ್ದಾವೆ, ಅಲ್ಲಿ ವೈರು ಕಟ್ಟಾಗಿದ್ದಾವೆ. ನೀರೇ ಇಲ್ಲ ಅಂದಮೇಲೆ ವೈರು ಕೂಡ ಕಟ್ ಮಾಡಿದ್ದಾರೆ ಅವರು ಜನರು. ಇಲ್ಲಿ ನೋಡಿ, ಕಟ್ಟೆ ಇದೆ, ನಳ ಇದೆ, ನೀರೇ ಇಲ್ಲ, ನೀರು ಬತ್ತಿ ಹೋದಂಥ ಇದು ನಳ. ಇಲ್ಲಿ ನಾವು ಸುಮಾರು ಜನರಿಗೆ ಅಲ್ಲಿ ಭೇಟಿ ಮಾಡಿದ್ದೀವಿ, ಸುಮಾರು ಮನೆಗಳನ್ನು ನಾವು ಭೇಟಿ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದು 2 ನಳ ಕೂಡಿಸಿದ್ದಾರೆ, ಆದರೂ ನೀರಿಲ್ಲ. ಇವ್ರ ಮನೆಯವರಿಗೆ ಹೋಗಿ ಕೇಳಿದಾಗ ನೀರೇ ಬರೋದ್ರಿಲ್ಲ. 2 ವರ್ಷ ಆಯ್ತು ನಮ್ಮಲ್ಲಿ ನೀರು ಬರ್ತಾಯಿಲ್ಲ. ಅವರು ಯಾವಾಗೋ ಒಂದು ಸಾರಿ ಬಂದರು ಅಂದ್ರೆ ಅವಾಗ ಬರ್ತಾವ, ಬಂದು ಚಾಲು ಮಾಡಿ ಕೊಟ್ಟು ಹೋಗ್ಯಾರ. ಒಂದು 10 ನಿಮಿಷ ನೀರು ಬಂದವ, ಅದ್ರ ಮತ್ತೆ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದು ಒಣಗೋಗಿದ್ದು ನಳ, ಇದೂ ಒಳಗೋಗಿದ್ದು, ಕಟ್ಟೆ ಮುರಿದೋಗಿದ್ದು. ನೀವು ಎಷ್ಟು ನಳಗಳು ಕೂಡಿಸಿರಿ ಅಂತೇಳಿ ಹ್ಯಾಂಗೆ ಐಡೆಂಟಿಫಿಕೇಷನ್ ಮಾಡ್ತೀರಿ? ಈ ಥರ ಕರಪ್ಷನ್ದಾಗಿದ್ದಾರೆ ಇವರು. ಸಂಪೂರ್ಣವಾಗಿ ಭ್ರಷ್ಟಾಚಾರ ಮತ್ತು ಮಾಡ್ತಾ ಇದ್ದಾರೆ. AW ಹುಮ್ನಾಬಾದ್ ಮತ್ತು JE ಅವರು ಮತ್ತು ಗುತ್ತೇದಾರವರು
ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಕ್ರಿಶ್ಚಿಯನ್ ಗಲ್ಲಿ ಇದೆ. ಈ ಮನೆಯಿಂದ ಸಂಪೂರ್ಣವಾಗಿ ಗಲ್ಲಿಗೆ ಹೋಗ್ತಕ್ಕಂಥ ಯಾವುದೇ ಗಲ್ಲಿಗೆ ಯಾವುದೇ ಮನೆಗೆ ನೀರು ಬರೋದಿಲ್ಲ. ಇದ್ರ ಪಕ್ಕದಲ್ಲೇ ಒಂದು ಟ್ಯಾಂಕ್ ಇದೆ. ಆ ಟ್ಯಾಂಕಿನ ಕೆಳಗಡೆನೇ ಇದೆ ಇದು ಮನೆ ಏರಿಯಾ. ಆ ಟ್ಯಾಂಕಿನ ಕೆಳಗಡೆ ಇರ್ತಕ್ಕಂಥ ಗಲ್ಲಿಗಳಲ್ಲೇ ನೀರು ಬರ್ತಾ ಇಲ್ಲ. ಈ ಥರ ವ್ಯವಸ್ಥೆ ಇದೆ. ಈಗ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ನಾವು ಇವರು ಜೈ ಇದ್ದಾರೆ, ಇವರು PDO ಇದ್ದಾರೆ, ಬೇಮಲಖೇಡ ಗ್ರಾಮ ಪಂಚಾಯತ್ PDO, ಇವರಿಗೂ ಕೂಡ ಸಂಪರ್ಕ ಮಾಡಿದ್ದೀವಿ ನಾವು. ಇವ್ರಿಗೆ ಹೇಳಿದ್ದೀವಿ ನಾವು, ಯಾವುದೇ ಸಂದರ್ಭದಲ್ಲಿ ಕಾಮಗಾರಿ ಪೂರ್ಣಗೊಂಡ ನಂತರವೇ ಇವರಿಗೆ JJM ವರ್ಕ್ ನಿಮ್ಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿಕೊಡ್ರಿ. ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಇವರು ಇಲ್ಲಿಗಲ್ ಏನು ಕೆಲಸದಲ್ಲಿ ತೊಡಗಿದ್ದಾರೆ. ಆಮೇಲೆ ವರ್ಕ್ ಬರಾಬರಾಗಿಲ್ಲ, ಕ್ವಾಲಿಟಿ ಆಗಿಲ್ಲ, ಮತ್ತು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳಿ ಇವ್ರಿಗೆ ನಾವು ಹೇಳಿ ಬಂದಿದ್ದೀವಿ. ನೋಡಿ, ಈ ಹೆಣ್ಮಗಳು ಇವರು ಇಲ್ಲಿ ನಳ ನೋಡಿದ್ದು ಮುರಿದು ಬಿದ್ದು ಕಟ್ಟಿ ಊರು ತುಂಬ ಇದೆ ಥರ ಮುರಿದು. ಇನ್ನು ನೀವು ಪಂಚಾಯತ್ ಕಾಮಗಾರಿ ಪ್ರಾರಂಭ ಮಾಡಿ 3 ವರ್ಷ ಆಯಿತು, ಇನ್ನು ನೀವು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಆದರೆ ಎಲ್ಲ ನಳಗಳು ಕಟ್ಟಿಗಳು ಮುರಿದ್ಬಿಟ್ಟಾವ, ನಳಗಳು ಹೋಗ್ಬಿಟ್ಟಾವ, ವೈರಿಲ್ಲ. ಈ ಥರ ಆದಮೇಲೆ ನಮ್ದು ಸುಮಾರು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿದ್ದೀನಿ ನಾನು. AW ಸಾಹೇಬ್ರಿಗೆ ಯಾರೋ ರಾಗ ಅಂಥೇಳಿ ಅವರು ಜೈ ಇದ್ದಾರೆ, ಇದು AW ಇದ್ದಾರೆ, PDO ಮತ್ತು JEಗಿ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇವರಿಗೆಲ್ಲರಿಗೂ ಎಲ್ಲ ಅಧಿಕಾರಿಗಳು ಭೇಟಿಯಾಗಿ ನಾನು ಸುಮಾರು ಸರಿ ಮನವಿಗಳನ್ನು ಕೊಟ್ಟಿದ್ದೀನಿ. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಆಗ್ತಾಯಿಲ್ಲ. ನಮ್ಮದೇನು ಡಿಮಾಂಡು, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಮತ್ತು ಕಳಪೆ ಕಾಮಗಾರಿಯಲ್ಲಿ ತೊಡಗಿರ್ತಕ್ಕಂಥ, ಕಳಪೆ ಕಾಮಗಾರಿಯನ್ನು ಮಾಡಿರುವ ಮತ್ತು ಟೆಂಡರ್ ಅವಧಿಯನ್ನು ಮೀರಿದರೂ ಕೂಡ ಇನ್ನೂ ಏನು ಕೆಲಸ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟಿದ್ರು AW ಹುಮ್ನಾಬಾದು, ಮತ್ತು ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇನೆ ಅವರಿಗೆ ಅವಕಾಶ ಮಾಡಿಕೊಟ್ಟಂಥ ಹುಮ್ನಾಬಾದ್ AW ಮತ್ತು JE ಮತ್ತು ಇವ್ರಿಗೆ ಪೆನಾಲ್ಟಿ ಹಾಕ್ಲಾರ್ದೇನೆ, ಅವ್ರ ಪೆನಾಲ್ಟಿ ಲೆಟರೇ ಇಲ್ಲ. ಈಗ ನಾವು ಇದು ಯಾಕೆ ಹೇಳ್ತಾ ಇದ್ದೇನೆ ಲೆಟರ್ ಇಲ್ಲ ಅಂಥೇಳಿ PDO ಅವರಿಗೆ ನಾವು ಸಂಪರ್ಕ ಮಾಡಿದಾಗ, ಈ AW ಅವರಿಗಂತೂ ಫೋನ್ ಮಾಡಿ ನಾವು ಕೇಳಿ ಫೋನೇ ಎತ್ತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ. ನಮಗೆ ಹೇಳಿದ್ದೀವಿ ನಾವು ಅವ್ರಿಗೆ ಎಕ್ಸ್ಟೆನ್ಷನ್ ಲೆಟ್ರ್ ಕೊಟ್ಟಿದ್ದಿರಲ್ಲ, ಅದು ಒಂದು ಕಾಪಿ ಕೊಡಿ ನಮಗೆ ಅಂತ ಹೇಳಿದ್ದೀವಿ. ಇಲ್ಲಿವರೆಗೆ ನಮಗೆ ಅವರು ಫೋನ್ ಎತ್ತಾ ಇಲ್ಲ, ಕಾಪಿನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು PDO ಅವರಿಗೆ ಸಂಪರ್ಕ ಮಾಡಿದೆ. ಸರ್, ಅದು ಎಕ್ಸ್ಟೆನ್ಷನ್ ಏನು ಲೆಟ್ರ್ ಇರ್ತದೆ, ಅವಧಿ ಮೀರಿದ್ರು ಕೂಡ ಮತ್ತು ಇನ್ನೂ ಕೆಲವು ಅವಧಿ ನಮ್ಗೆ ಇನ್ನೂ ಸ್ವಲ್ಪ ದಿನ ಬೇಕು ನಾವು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಅಂಥೇಳಿ ಏನು ಎಕ್ಸ್ಟೆನ್ಷನ್ ಲೆಟರ್ ಇರ್ತದೆ, ಅದು ನಿಂಬಲ್ಲಿ ಇರ್ತದೆ, ನಮಗೆ ಕೊಡ್ರಿ ಸರ್ ಅಂದ್ರೆ ಅವರೆಲ್ಲ ದುನಿಯಾವಡಿ ಹುಡುಕಾಡಿದ್ದಾರೆ. ಆದರೂ ಕೂಡ ಲೆಟರ್ ಸಿಕ್ಕಿಲ್ಲ. ಕೊನೆಗೆ ಸರ್, ಅದು ಲೆಟರ್ ಇಲ್ಲ ನಮ್ಮ ಹತ್ರ, ಅವ್ರು ಕೊಟ್ಟಿಲ್ಲ, ಯಾವುದೇ ಲೆಟರ್ ತಗೊಂಡಿಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಆಮೇಲೆ ಈ ಥರ ಆದಾಗ ಈ ಗ್ರಾಮೀಣ ಜನರ ಸಮಸ್ಯೆ ಯಾರು ಕೇಳಬೇಕು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರಾಮೀಣ ಕುಡಿಯುವ ಮತ್ತು ನೀರು ಮತ್ತು ನೈರ್ಮಲ್ಯ ವಿಭಾಗ ಬೀದರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕುಡಿಯುವ ನೀರು ಹುಮ್ನಾಬಾದು ಮತ್ತು PDO ಆಮೇಲೆ ಗುತ್ತೇದಾರ ಮತ್ತು ಇಂಜಿನಿಯರ್, ಇಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲೋ ಒಂದು ಕಡೆ ಅಂಥೇಳಿ ನಮ್ಗೆ ಅನಿಸ್ತಾ ಇದೆ. ಇದ್ರ ಜೊತೆಗೆ ಪಂಚಾಯತ್ ಸದಸ್ಯರಿಗೆ ಏನು ಇವರು ಆಮಿಷ ಒಡ್ಡಿ ಇವರು ಹೇಗಾದರೂ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಕಾಮಗಾರಿ ಅಪೂರ್ಣವಾಗಿದ್ದರೂ ಕೂಡ, ಕಾಮಗಾರಿ ಕರೆಕ್ಟಾಗಿ ಮಾಡದೇ ಇರದಿದ್ದರೂ ಕೂಡ, ನೀರು ಬರದೇ ಇದ್ದರೂ ಕೂಡ ಇವರು ಹೇಗಾದರೂ ಮಾಡಿ ಕಾಮಗಾರಿಯನ್ನು JJM ವರ್ಕನ್ನು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಇದು ಇಲ್ಲಿನ AW ಅವರು ರಾಗ ಅವರು ಮತ್ತು JE ಮಾಡ್ತಾ ಇದ್ದಾರೆ ಮತ್ತು ಗುತ್ತೇದಾರ ಇವರು ಮೂವರ ಬಗ್ಗೆ ಸರ್ಕಾರ ಕಟ್ಟೆಚ್ಚರ ತಗೊಂಡು ಇವರು ಮೂವರ ಬಗ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವ್ರ ಮೇಲೆ ಕೇಸ್ ಆಗಬೇಕು, ಭ್ರಷ್ಟಾಚಾರ ಅವ್ಯಾರ್ದ ಕೇಸ್ ಆಗಬೇಕು. ಮತ್ತು ಇವರು ಮೆಂಬರ್ಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಕೇಳಿ ಬಂದಿದೆ, ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆ ಆದ ನಂತರ ಅವರಿಗೆ ಕೂಡ ಯಾರಿಗೆ ಈ ಗುತ್ತೇದಾರರಿಗೆ ಪನಿಷ್ಮೆಂಟ್ ಆಗಬೇಕು ಮತ್ತು ಅವರು ಬ್ಲ್ಯಾಕ್ ಲಿಸ್ಟ್ನಾಗ ಅವರು ಲೆಸನ್ಸು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು. ಯಾಕಂದರೆ ಇವ್ರಿಗೆ ವರ್ಷ ಅದು ಟೆಂಡರ್ ಒಂದು ಲಿಮಿಟ್ ಇರ್ತದೆ, ಇಷ್ಟು ತಿಂಗಳಿನಲ್ಲೇ ಕಂಪ್ಲೀಟ್ ಮಾಡಬೇಕಂತೇಳಿ. ಇಷ್ಟು ತಿಂಗಳು ಕಂಪ್ಲೀಟ್ ಮಾಡಲಿಲ್ಲ ಒಂದು ಸರಿ ನೀವು ಎಕ್ಸ್ಟೆನ್ಷನ್ ಅವ್ರಿಗೆ ಕೊಡ್ಬೋದು, ಪೆನಾಲ್ಟಿ ಹಚ್ಬೋದು. ಸುಮಾರು ವರ್ಷ 3 ವರ್ಷ 4 ವರ್ಷ ಹೀಗೆ 10 ವರ್ಷ ನೀವು ಎಷ್ಟಂತ ಇದಕ್ಕೆ ಕೊಡ್ಲಿಕ್ಕೆ ಅವಕಾಶ ಸರ್ಕಾರದಲ್ಲಿ ಕಾನೂನಿನಲ್ಲಿ ಇಲ್ಲ. ಅದರಿಂದ ಇದು ನಿಯಮ ಮೀರಿ ನಿಯಮಗಳನ್ನು ಉಲ್ಲಂಘಿಸಿ, ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ, ಯೋಜನೆಯ ನಿಯಮಗಳನ್ನು ಉಲ್ಲಂಘಿಸಿ ಏನು ಕಾಮಗಾರಿ ಮಾಡ್ತಾ ಇದ್ದಾರೆ, ಅವ್ಯವಹಾರದಲ್ಲಿ ತೊಡಗಿರ್ತಾರೆ ಅಂಥೇಳಿ ಮೇಲ್ನೋಟಕ್ಕೆ ಈಗ ಸಾಬೀತಾದಂಗೆ ಇದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಕೂಲಂಕುಷವಾಗಿ ಒಂದು ತಂಡವನ್ನು ರಚಿಸಿ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಆಗಬೇಕು. ಆಮೇಲೆ ಇವರಿಗೆ ಪನಿಷ್ಮೆಂಟ್ ಕೂಡ ಆಗಬೇಕು. ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಮಾಡಲಿ, ಎಲ್ಲೆಲ್ಲಿ ಕಾಮಗಾರಿ ಅಪೂರ್ಣವಾಗಿದೆ ಅದು ಸಂಪೂರ್ಣ ತನಿಖೆ ಆಗಬೇಕು.
ಮತ್ತು ಇದು 3 ವರ್ಷ ಮಾಡಲಿಕ್ಕೆ ಇದು ಅವಕಾಶ ಇಲ್ಲ. ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ಗುತ್ತಿಗೆದಾರರಿಗೆ ಮತ್ತು AW ಅವರಿಗೆ ಮತ್ತು JEಗೆ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು, ಇವ್ರಿಗೆ ಶಿಕ್ಷೆ ಆಗಬೇಕು, ಮತ್ತು ಇವರ ಗುತ್ತಿಗೆದಾರರ ಲೈಸೆನ್ಸ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಬೇಕು, ಮತ್ತು ಇವರು ಸಸ್ಪೆಂಡ್ ಆಗಬೇಕು. AW ಮತ್ತು JE ಇಮಿಡಿಯೇಟಾಗಿ ಇವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಈಗ ನಾವು ಸದ್ಯದಲ್ಲಿ ಲೋಕಾಯುಕ್ತರಿಗೆ ಕೂಡ ಇದು ಕಾಪಿ ಕೊಡ್ತಾ ಇದ್ದೀವಿ. ಈಗ ಬೀದರ್ನಲ್ಲಿ ಲೋಕಾಯುಕ್ತ ಇಲ್ಲೇ ಇದೆ, ಎಲ್ಲ ತಾಲೂಕಲ್ಲಿ ಲೋಕಾಯುಕ್ತ ಅಡ್ಡಾಡಿ ಎಲ್ಲ ಪರಿಶೀಲನೆ ಮಾಡ್ತಾ ಇದೆ. ಆದರೂ ಕೂಡ ನಾವು ಕೂಡ ಇದ್ರ ಬಗ್ಗೆ ಲೋಕಾಯುಕ್ತರಿಗೆ ಈಗ ಇಷ್ಟರಲ್ಲೇ ನಾವು ದೂರವನ್ನು ಕೊಡ್ತೀವಿ. ಮತ್ತು ದೂರು ಕೊಡೋದ್ರ ಜೊತೆಗೇ ಇದ್ರ ಬಗ್ಗೆ AW ಅವ್ರ ಮೇಲೆ ಇವ್ರಿಗೆ ಸಸ್ಪೆಂಡ್ ಆಗಲಾರ್ದೇ JE ಅವ್ರಿಗೆ ಸಸ್ಪೆಂಡ್ ಮಾಡಲಾರ್ದೇ ಇದ್ದರೆ ಮತ್ತು ಗುತ್ತಿಗೆದಾರರ ಲೈಸೆನ್ಸ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕದೇ ಇದ್ದರೆ ನಾವು ಮುಂಬರ್ತಕ್ಕಂಥ ದಿನದಲ್ಲಿ ಉಗ್ರವಾದಂಥ ಹೋರಾಟ ನಮ್ಮ ದಲಿತ ಸೇನೆ ವತಿಯಿಂದ ಹಾಗೂ ವಿವಿಧ ದಲಿತ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಉಗ್ರವಾದಂಥ ಹೋರಾಟ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಮತ್ತು DC ಅವರ ಕಚೇರಿ ಎದುರು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹೆಸರು ಚಂದ್ರಕಾಂತ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು, ಬೀದರ್.